ಹರೇ ರಾಮ. ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು, ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನುವು. ಎಲ್ಲಿ ತಲೆಬಾಗಿಸುವೆನಲ್ಲಲ್ಲಿ ನಿತ್ಯ ಕಾಣಲೈ ಗುರು ನಿನ್ನ ಪದಕಮಲ ಸತ್ಯ. ಆಪದಾಮಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಂಜನೇಯ ಮತಿ ಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲ ವಾಸಿನಂ ಭಾವಯಾಮಿ ಪವಮಾನನಂದನಂ. ಗುರುವೆಂಬ ವಾಹನವನ್ನೇರಿ ಮನೆಗೆ ಮನಗಳಿಗೆ ತನ್ನ ಅನುಗ್ರಹವನ್ನು ಬೀರುವ, ಕರದಲ್ಲೆಲ್ಲ ಸಾಗುವ, ಆತ್ಮಕರದಲ್ಲೆಲ್ಲ ಜೀವಕರದಲ್ಲೆಲ್ಲ ಸಾಗುವಂಥ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನಿಗೆ, ಆತನ ಸಮಸ್ತ ಪರಿವಾರಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಸಂಚಾರ ಸನ್ಯಾಸದ ಜೊತೆಗಿರುವಂಥದ್ದು. ಸನ್ಯಾಸವೆಂಬುದು ನಿಂತ ನೀರಲ್ಲ, ಅದು ಹರಿತಾ ಇರಬೇಕು. ಗ್ರಾಮೈಕ ರಾತ್ರಂ ದಿನಮೇಕ ಭುಕ್ತಂ ಅಂದ ಹಾಗೆ ಒಂದು ಊರಲ್ಲಿ ಒಂದು ರಾತ್ರಿ, ಮರುದಿನ ಮತ್ತೊಂದು ಊರು ಅಂತನ್ನುವಂಥ ಒಂದು ಆಶ್ರಮ ಇದು. ಹಾಗಾಗಿ ನಾವು ತುಂಬ ಊರುಗಳನ್ನು ನೋಡಿದ್ದೇವೆ ನಮ್ಮ ರಾಜ್ಯದ ಒಳಗೆ ಹೊರಗೆ. ಸಮುದ್ರದ ಆಚೆಗೊಂದು ಹೋಗಲಿಲ್ಲ, ಆದರೆ ಸಮುದ್ರದ ಒಳಗೆ ನೋಡಿದಿರುವ ಊರುಗಳು ಇಲ್ಲ ಅಂತ ಅನ್ಬೋದು, ಅಷ್ಟೆಲ್ಲ ಊರುಗಳನ್ನು ನೋಡಿದ್ದೇವೆ. ಆದರೆ ಬೇರೆ ಯಾವ ಊರಿಗೂ ಏಳಿಗೆ ಅಂತ ಹೆಸರಿಲ್ಲ. ನಮ್ಮ ತಿರುಗಾಟದಲ್ಲಿ ಇದು ಒಂದೇ ಊರು, ಏಳಿಗೆ ಏನೋ ಹೆಸರಿರ್ತಕ್ಕಂಥ ಊರು ಇದು ಒಂದೇ. ಇದಕ್ಕಿಂತ ಹೆಚ್ಚು ಏನು ಹೇಳ್ಬೇಕಾಗಿಲ್ಲ ಅಂತ ಅನ್ಕೊಳ್ತೇನೆ ನಾವು. ಇದರಲ್ಲಿ ಎಲ್ಲ ಸಂದೇಶವೂ ಇದೆ ಅಂತ. ಹಾಗಾಗಿ ಅಂಥ ಯೋಗ ಬರಬೇಕು ನಮ್ಗೆಲ್ರಿಗೂ, ಯಾವಾಗಲೂ ಏಳಿಗೆಯಲ್ಲಿ ಇರಬೇಕು ಅಂತ. ಹುಟ್ಟಿದಾಗಿನಿಂದ ಕೊನೆಯವರೆಗೆ ನಮ್ಮ ಹಿಂದಿನ ಪೀಳಿಗೆ ಮುಂದಿನ ಪೀಳಿಗೆ ಎಲ್ಲ ಪೀಳಿಗೆಯೂ ಏಳಿಗೆಯಲ್ಲಿ ಇರುವಂತೆ ಆದ್ರೆ ಎಷ್ಟು ಚಂದ ನೋಡಿ ಅಂತ. ನೀವೆಲ್ಲ ಕೊನೆ ಪಕ್ಷ ಒಂದು ದಿನದ ಮಟ್ಟಿಗೆ ಅವರು ಏಳಿಗೆಗೆ ಬಂದಿದ್ದೀರಿ. ಇದಕ್ಕೆಲ್ಲ ಇನ್ನೊಂದು ಅರ್ಥ ಬರ್ತದೆ ಅಂತ. ಈ ಪ್ರತಿಯೊಂದು ವಾಕ್ಯಕ್ಕೂ ಇನ್ನೊಂದು ಧ್ವನಿ ಇದೆ ಅಂತ. ಇವತ್ತು ನೀವು ಗುರುಭಿಕ್ಷೆಗೆ ಬಂದ್ರಿ ಅಂದ್ರೆ ಏಳಿಗೆಗೆ ಬಂದ್ರಿ ಅಂತ. ಹಾಗಾಗಿ ಜೀವನದಲ್ಲಿ ಬೇಕೇ ಬೇಕಾದ ಒಂದು ಸಂಗತಿ, ನಮ್ಗೆ ಏನ್ ಬೇಕೋ ಅದೆಲ್ಲದನ್ನು ಸೇರಿ ಒಂದು ಶಬ್ದದಲ್ಲಿ ಹೇಳೋದಾದ್ರೆ ನಮ್ಗೇನಾಗಬೇಕು ಜೀವನದಲ್ಲಿ ಅದೆಲ್ಲದನ್ನು ಒಟ್ಟುಗೂಡಿಸಿ ಒಂದು ಶಬ್ದದಲ್ಲಿ ಹೇಳೋದಾದ್ರೆ ಏಳಿಗೆ ಅಂತ. ಏಳಿಗೆ ಆಗಬೇಕು ಜೀವನದಲ್ಲಿ. ಅಂಥ ಸ್ಥಾನದಲ್ಲಿ ನಾವು ನೀವೆಲ್ಲ ಸೇರ್ಕೊಂಡಿರುವಂಥದ್ದು ಒಂದು ಸುಯೋಗ, ಮಹಾಯೋಗ. ಆ ಏಳಿಗೆ ಬರೋದು ಹೇಗೆ ಜೀವನದಲ್ಲಿ ಅಂದರೆ ಇಂತಹ ಕಾರ್ಯಗಳನ್ನು ಮಾಡಿದಾಗ. ಇದನ್ನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಏಳಿಗೆ ಬರೋದು ಯಾವಾಗ? ಏಳಿಗೆಗೆ ನಾವು ಅರ್ಹರಾಗೋದು ಯಾವಾಗ ಅಂದರೆ ಅಂಥ ಸತ್ಕಾರ್ಯಗಳನ್ನು ಮಾಡಬೇಕು ನಾವು. ನಮ್ಮ ಹೃದಯದಲ್ಲಿ ಒಳ್ಳೆ ಭಾವಗಳು ಬರಬೇಕು, ಒಳ್ಳೊಳ್ಳೆ ಆಲೋಚನೆಗಳು ಬರಬೇಕು. ಇನ್ನೊಬ್ಬರನ್ನ ಹಾಳು ಮಾಡುವಂಥ ಆಲೋಚನೆಗಳು ಬರಬಾರ್ದು. ಯಾಕೆಂದ್ರೆ ಅದು ಬಂತು ಅಂದ್ರೆ ಒಂದಿಷ್ಟವ್ರು ನಮ್ಮ ಮೇಲೆ ಪರಿಣಾಮ ಇದ್ದೇ ಇದೆ ಅದರದ್ದು. ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕಿಂತ ಮೊದಲು ನಮ್ಮೊಳಗೆ ಹುಟ್ಟಿದಾಗಿದ್ದರಿಂದ ಭಾವ ಅದು ನಮಗೊಂದಷ್ಟು ಹಾನಿ ಮಾಡಿಯೇ ಇನ್ನೊಬ್ಬರಿಗೆ ಹಾನಿ ಮಾಡುವಂಥದ್ದು. ಹಾಗಾಗಿ ಮನಸ್ಸು ಬೆಳಕಾಗಬೇಕು, ಕೊಳಕಾಗಬಾರ್ದು. ಮನಸ್ಸಿನಲ್ಲಿ ತುಂಬಾ ಸದ್ಭಾವಗಳು ಬರಬೇಕು. ಹಾಗೆ ಕೃತಿಯಲ್ಲೂ ಕೂಡ ಹಾಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ನಾವು. ನಮ್ಮ ಕಾರ್ಯಗಳು ನಮಗೂ ಬೇರೆಯವರಿಗೂ ಹಿತವನ್ನು ಉಂಟು ಮಾಡುವಂತೆ ಇರಬೇಕು. ನಮ್ಮ ಮಾತುಗಳು ನಮಗೂ ಬೇರೆಯವರಿಗೂ ಮಧುರವಾಗುವಂತೆ, ಅಪ್ಯಾಯಮಾನವಾಗುವಂತೆ ಇರಬೇಕು. ಇಂಥ ಧರ್ಮ ಕಾರ್ಯಗಳನ್ನು ಮಾಡಬೇಕು. ಈಗ
ಗುರುಭಿಕ್ಷೆ ಮಾಡುವ ಮನಸ್ಸು ಎಲ್ಲರಿಗೂ ಇರ್ತದೆ ಅಂತೇನಿಲ್ಲ. ಎಲ್ಲರಿಗೂ ಜ್ಞಾನವೇ ಇಲ್ಲ. ಅಂದ್ರೆ ಇದೊಂದನ್ನು ಮಾಡಬಹುದು ಎನ್ನುವ ಜ್ಞಾನವೇ ಯಾರು ಒಂದು ಮಿತವಾದ ಒಂದು ಸಮಾಜಕ್ಕೆ ಇರ್ತದೆ, ಒಂದಷ್ಟು ಜನರಿಗೆ ಮಾತ್ರ ಇರ್ತದೆ. ಜ್ಞಾನ ಇರೋರಿಗೆಲ್ಲ ಇಚ್ಛೆ ಇರೋದಿಲ್ಲ. ಮಾಡಬಹುದು ಅಂತ ಗೊತ್ತಿದೆ, ಆದ್ರೆ ಮಾಡಬೇಕು ಅಂತ ಇಚ್ಛೆ ಬರೋದಿಲ್ಲ ಅಂತ. ಇಚ್ಛೆ ಬಂದವರಿಗೆಲ್ಲ ಅನುಕೂಲ ಬರೋದಿಲ್ಲ. ಎಷ್ಟೋ ಜನರಿಗೆ ಇಚ್ಛೆ ಇರ್ತದೆ ಮಾಡಬೇಕು ಅಂತ, ಆದ್ರೆ ಅನುಕೂಲ ಇರೋದಿಲ್ಲ, ಕಾಲ ಕೂಡಿ ಬರೋದಿಲ್ಲ. ಹೀಗಾಗಿ ಅದು ದುರ್ಲಭವಾಗಿ ಸಿಗುವಂಥದ್ದು. ಈ ಸ್ವರ್ಣ ಭಿಕ್ಷೆ ಈ ಪ್ರಾಂತದಲ್ಲಿ ಎಲ್ಲೂ ಆಗಿಲ್ಲ. ಅದು ಇದು ಮೊದಲನೇದಾಗಿ ಇಲ್ಲಿ ಆಗ್ತಾ ಇರುವಂಥದ್ದು. ಏಳಿಗೆಯಲ್ಲಿ ಸ್ವರ್ಣ ಭಿಕ್ಷೆ ಅಂತ. ಸ್ವರ್ಣ ಭಿಕ್ಷೆ ಅಂದ್ರೆ ಏಳಿಗೆ, ಎರಡೂ ಕಡೆಯಿಂದ ಹೇಳ್ಬೋದು ಅದನ್ನ ಅಂಥದ್ದು. ಇದೇ ಮೊದಲಾಗಿ ಇಲ್ಲಿ ಆಗಿರುವಂಥದ್ದು. ಇಂತಹ ಕಾರ್ಯಗಳು ನಮ್ಮ ಜೀವನದಲ್ಲಿ ಏಳಿಗೆಯನ್ನು ತರ್ತವೆ. ಹಾಗಾಗಿ ನಾವು ನಿರಂತರ ಆಲೋಚನೆ ಮಾಡಬೇಕಾಗಿರುವಂಥದ್ದು, ಏಳಿಗೆ ಮುಂದೆ ಉಂಟಾಗುವಂತ ಯಾವ ಕೆಲಸ ನಾವು ಮಾಡಿದ್ದೇವೆ, ಯಾವ ಕೆಲಸ ನಾವು ಮಾಡಿದ್ದೇವೆ. ಮಾಡಿದ ಏಳಿಗೆಯನ್ನು ಬಯಸೋದಕ್ಕೆ ಅರ್ಥ ಇಲ್ಲ, ಬಯಸಲೇಬಾರದು. ಅದಕ್ಕೆ ಒಂದು ಪ್ರಸಿದ್ಧವಾಗಿರುವಂಥ ಶಾಸ್ತ್ರವಾಕ್ಯ ಅದೇನು ಅಂದ್ರೆ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ. ಈ ಮನುಷ್ಯರು ಎಲ್ಲರೂ ಸೇರಿಸಿ ಮಾತಾಡಿದ್ದದು. ಪುಣ್ಯದ ಫಲವನ್ನು ಬಯಸ್ತಾರೆ, ಆದರೆ ಪುಣ್ಯವನ್ನು ಬಯಸೋದಿಲ್ಲ. ಪುಣ್ಯದ ಬಗ್ಗೆ ಇಚ್ಛೆ ಇಲ್ಲ, ಪ್ರಯತ್ನ ಇಲ್ಲ. ಆದ್ರೆ ಫಲ ಮಾತ್ರ ಪೂರ್ತಿ ಬೇಕು, ಸಂಪೂರ್ಣ ಬೇಕು. ಇದು ಪುಣ್ಯದ ಬಗ್ಗೆ ಆಯ್ತು. ಪಾಪದ ಬಗ್ಗೆ ಸರಿ ಇದು ಹೀಗೆ ತಿರುಗಿಸಿ ಹಾಕ್ಬೇಕು ಅದನ್ನ. ಪಾಪದ ವಿಷಯದಲ್ಲಿ ಹೇಗೆ ಅಂದ್ರೆ, ನಾ ಪಾಪ ಫಲ ಮಿಚ್ಚಂತಿ, ಪಾಪದ ಫಲ ಒಬ್ಬರಿಗೂ ಬೇಡವಂತೆ. ಯಾರು ಪಾಪದ ಫಲ ದುಃಖ, ಆ ದುಃಖವನ್ನು ಯಾರೂ ಕೂಡ ಬಯಸೋದಿಲ್ಲ. ಆದ್ರೆ ಪಾಪಂ ಕುರುವಂತೆ ಯತ್ನತಃ, ಪಾಪ ಮಾಡುವ ಇಚ್ಛೆ ಇದ್ದೇ ಇದೆ ಅಂತ. ಅದು ಬೇಡ ಅಂದ್ರೂ ಮಾಡಿ ಹೋಗುವಂತೆ ಆ ಪ್ರಮಾಣದಲ್ಲಿ ಇದೆ ಅದು. ತಪ್ಪುಗಳು ನೀವು ಎಷ್ಟು ಬೇಡ ಅಂದ್ರೂ ಕೂಡ ಒಂದಷ್ಟು ತಪ್ಪುಗಳು ಆಗೇ ಹೋಗ್ತವೆ ನೋಡಿ. ಇದೇ ವಿಪರ್ಯಾಸ ಅಂತ. ಈ ಮನುಷ್ಯ ಜೀವನದ ವಿಪರ್ಯಾಸ ಏನಂದ್ರೆ, ಒಳ್ಳೆ ಕೆಲಸ ಬೇಡ, ಆದ್ರೆ ಆ ಫಲ ಬೇಕು, ಒಳ್ಳೆ ಫಲಗಳು ಬೇಕು. ಕೆಟ್ಟ ಕೆಲಸ ಅದು ಬೇಡ ಅಂದ್ರೆ ಮಾಡಿ ಹೋಗ್ತದೆ, ಅದ್ರ ಫಲಗಳು ಯಾವುದು ಬರಬಾರ್ದು. ಅಂದ್ರೆ ನೀವು ಕೆಟ್ಟ ಕೆಲಸ ಮಾಡಿದ ಮೇಲೆ ಫಲ ಬರದೇ ಇರೋದಿಲ್ಲ, ಬಂದೇ ಬರ್ತದೆ. ಒಳ್ಳೆ ಕೆಲಸ ಮಾಡದೆ ಒಳ್ಳೇದಾಗೋದಿಲ್ಲ. ಒಳ್ಳೇದಾಗಬೇಕು ಅಂದ್ರೆ ಒಳ್ಳೆ ಕೆಲಸ ಮಾಡಲೇಬೇಕು. ಇದು ಯಾವತ್ತು ಅರ್ಥ ಆಗ್ತದೋ ಅವತ್ತು ನಾವು ಒಳ್ಳೆಯವರಾಗ್ತೇವೆ. ಈ ತತ್ವ ಮನಸ್ಸಿಗೆ ಬಂದ ಕೂಡಲೇ ನಮ್ಮ ಜೀವನದ ರೀತಿ ನೀತಿಗಳು ಬದಲಾಗ್ತವೆ, ನಮ್ಮ ಆಲೋಚನೆ ಬದಲಾಗ್ತದೆ. ಹೇಗಾದ್ರೂ ನಾವು ಒಂದಷ್ಟು ಲಾಭವನ್ನು ಮಾಡ್ಕೊಳ್ಬೇಕು ಅನ್ನೋದು ಹೋಗಿ ಒಳ್ಳೆ ದಾರಿಯಲ್ಲಿ ಮಾಡ್ಕೊಳ್ಬೇಕು ಅಂತ ರಾಮ ಭರತನಿಗೆ ಹೇಳಿದ ಮಾತು. ರಾಜ್ಯಕ್ಕೆ ಹಿಂದಿರುಗಿ ರಾಜನಾಗಲಿಕ್ಕೆ ಭರತ ಒತ್ತಾಯ ಮಾಡಿದಾಗ ರಾಮ ಹೇಳಿದ್ದಷ್ಟೇ, ಆಯ್ತು ನೀವೆಲ್ಲ ಹೇಳ್ತಿದ್ದೀರಿ, ರಾಜ್ಯ ಬೇಡ ಅಂತಿಲ್ಲ ನನಗೆ, ರಾಜ್ಯ ಬರಲಿ, ಆದ್ರೆ ಧರ್ಮ ಮಾರ್ಗದಲ್ಲಿ ಬರಲಿ, ಅದು ಅಧರ್ಮದ ಮಾರ್ಗದಲ್ಲಿ ಬೇಡ. ಕೊಟ್ಟ ಮಾತನ್ನು ತಪ್ಪಿ ಸುಳ್ಳು ಹೇಳಿ ರಾಜ್ಯ ಬೇಡ, ಸತ್ಯದ ಮೂಲಕ ಬರಲಿ ರಾಜ್ಯ ಎಂಬುದಾಗಿ ರಾಮ ಹೇಳುವಂಥದ್ದು. ಹಾಗಾಗಿ ಏಳಿಗೆ ಬಗ್ಗೆ ನಮಗೆ ಅದರಿಗೂ ಗೊತ್ತಿದೆ, ಆದ್ರೆ ಏಳಿಗೆ ಬರುವುದು ಹೇಗೆ ಅನ್ನೋ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ. ಗೊತ್ತಿರುವುದನ್ನು ಎಷ್ಟು ನಾವು ಅನುಷ್ಠಾನ ಮಾಡ್ತೇವೆ. ಎಷ್ಟೋ ಬಾರಿ ನಮಗೆ ಗೊತ್ತಿರ್ತದೆ, ಬೇರೆಯವರಿಗೆ ತುಂಬಾ ಚೆನ್ನಾಗಿ ಉಪದೇಶ ಮಾಡ್ತಾ ಇರ್ತೇವೆ ನಾವು, ಅಷ್ಟಕ್ಕೆ ಜ್ಞಾನ ಇರ್ತದೆ. ಎಷ್ಟೋ ಬಾರಿ ಇನ್ನೊಬ್ಬರಿಗೆ ಉಪದೇಶ ಮಾಡೋದಕ್ಕೆ ಪಾಂಡಿತ್ಯ, ಪರೋಪದೇಶ ಪಾಂಡಿತ್ಯ ಅಂತ ಹೆಸರದಕ್ಕೆ ಅಂತ. ಅದು ಸ್ವಯಂ ಜೀವನದಲ್ಲಿ ನಾವು ಅನುಷ್ಠಾನ ಮಾಡೋದಿಲ್ಲ ಅದನ್ನ. ಹಾಗಾಗಿ ನಮ್ಮ ಕೈಯಲ್ಲಿದೆ ನಮ್ಮ ಏಳಿಗೆ. ನಾವು ಮನಸ್ಸು ಮಾಡಬೇಕು, ನಾವು ಪ್ರಯತ್ನ ಮಾಡಬೇಕು. ನಮ್ಮ ಏಳಿಗೆ ನಮ್ಮಿಂದ ಸಾಧ್ಯ. ಈ ಮನುಷ್ಯ ಜನ್ಮ ಅಷ್ಟು ಇರುವಂತದ್ದಂತೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನೀವು ದೇವರಾಗ್ಬೋದು. ಮನುಷ್ಯ ಜನ್ಮ ಎಂತ ಅದ್ಭುತವಾಗಿರುವಂಥದ್ದು ಅಂದ್ರೆ, ನಾವು ಪ್ರಯತ್ನ ಪಟ್ಟರೆ ದೇವರಾಗ್ಲಿಕ್ಕೆ ಸಾಧ್ಯ ಇದೆ ಅಂತ, ದೇವತೆ ಆಗ್ಲಿಕ್ಕೆ ಸಾಧ್ಯ ಇದೆ, ರಾಕ್ಷಸನಾಗಲಿಕ್ಕೂ ಸಾಧ್ಯ ಇದೆ. ಹಾಗಾಗಿ ನಾವೇನಾಗಬೇಕು ಎನ್ನುವ ಪ್ರಯತ್ನ ಮಾಡಬೇಕು, ಆ ಚಿಂತನೆ ಮಾಡಬೇಕು ನಾವು. ಈಗ ರಾವಣ ನೋಡಿ, ಒಂದು ಕಡೆಯಿಂದ ದೈವ ನಿಶ್ಚಂದ, ಇನ್ನೊಂದು ಕಡೆಯಿಂದ ರಾಕ್ಷಸ ನಿಶ್ಚಂದ, ಎರಡೂ ಇತ್ತು. ಅವನ ತಂದೆ ಬ್ರಹ್ಮರ್ಷಿ ವಿಶ್ರವಸರು, ಅತ್ಯದ್ಭುತವಾಗಿರುವಂತ ತಪಸ್ವಿ ಅವರು. ತಾಯಿ ರಾಕ್ಷಸಿ. ಆಗಿದ್ದೇನಂದ್ರೆ ತಂದೆಯಿಂದ ಶಕ್ತಿ ಬಂತು ಅವನಿಗೆ, ತಾಯಿಯಿಂದ ಬುದ್ಧಿ ಬಂತು. ತಂದೆ ಶಕ್ತಿ ಅಪಾರ, ಅದು ತಾಯಿ ಬುದ್ಧಿ, ಅದು ಆ ಜಾತಿ ಬುದ್ಧಿ, ಅದು ಒಳ್ಳೆ ದಿಕ್ಕಲ್ಲಿ ಇಲ್ಲ. ಅದು ರಾಕ್ಷಸ ಅಂತ ಹೆಸರು ಯಾವಾಗ ಬರ್ತದೆ ಅಂದ್ರೆ, ಇನ್ನೊಬ್ಬರನ್ನು ಪೀಡಿಸಿ ಸಂತೋಷ ಪಡೆದಾದ್ರೆ ರಾಕ್ಷಸ ಅಂತ ಅನ್ಸ್ಕೊಳ್ತಾನ ಅವನು. ಆ ಬುದ್ಧಿ ಅಲ್ಲಿಂದ ಬಂದ್ಬಿಡ್ತು. ಯಾರು ಹಿಂದೆ ಮುಂದೆ ಆಗಿದ್ದಿದ್ರೆ ಇದು ಶಕ್ತಿ ಆ ಕಡೆಯಿಂದ.
ತಾಯಿ ಕಡೆಯಿಂದ ಶಕ್ತಿ ಬಂದು ತಂದೆ ಕಡೆಯಿಂದ ಬುದ್ಧಿ ಬಂದ್ಬಿಟ್ಟಿದ್ರೆ ಏನಾಗ್ತಿತ್ತು ಅಂದ್ರೆ ಅವನೇ ರಾಮನಾಗ್ತಾ ಇದ್ದ, ರಾವಣನೇ ರಾಮ ಅಂತ ಅಂದ್ಕೊಳ್ತಾ ಇದ್ದ. ಅದು ಚೂರು ಹಿಂದೆ ಮುಂದೆ ಆಗ್ಬಿಡ್ತದೆ. ಬುದ್ಧಿ ತಾಯಿಯಿಂದ, ಶಕ್ತಿ ತಂದೆಯಿಂದ ಅಂತ ಆಯ್ತು. ಹಾಗಾಗಿ ಏಳಿಗೆ ಬರ್ಲಿಲ್ಲ ಅಂತ. ಬರ್ಲಿಲ್ವಾ ಮತ್ತೆ ಕನಕಲಂಕೇಶ್ವರ ಆಗ್ಲಿಲ್ವಾ ಅವನು ಅಂತಂದ್ರೆ ತಪಸ್ಸು ಮಾಡಿದ್ದಾನೆ. ಆ ತಪಸ್ಸು ಮಾಡಿದ ಫಲ ಬಂತು. ಅದು ಜಟಾಯು ರಾವಣನಿಗೆ ಹೇಳುವಂತ ಮಾತು. ಹಾಗೆ ಹನುಮಂತನು ಕೂಡ ರಾವಣನಿಗೆ ಇದೇ ಮಾತನ್ನು ಹೇಳ್ತಾನೆ, ನಿನಗೆ ಜೀವನದಲ್ಲಿ ಏಳಿಗೆ ಆಗಿಲ್ಲ ಅಂತಿಲ್ಲ, ಅದು ನೀನು ಮಾಡಿದ ತಪಸ್ಸಿನ ಫಲ ಅದು. ಆದ್ರೆ ತಪಸ್ಸು ಮಾಡಿ ಶಕ್ತಿ ಬಂದ ಮೇಲೆ ಏನೇನು ಕೆಟ್ಟ ಕೆಲಸಗಳನ್ನು ಮಾಡಿದೆ ಅದರ ಫಲ ಇನ್ನು ಮುಂದೆ ಬರ್ಲಿಕ್ಕಿದೆ. ಮುಂದೆ ಬಂತು, ಎಲ್ಲ ನಾಶ ಆಯ್ತು. ಅವನ ಕಣ್ಣು ಮುಂದೆ ಎಲ್ಲವೂ ನಾಶ ಆಯ್ತು. ಆ ಕನಕಲಂಕೆ ಸುಟ್ಟೇ ಹೋಯ್ತು. ಮಕ್ಕಳು, ಮೊಮ್ಮಕ್ಕಳು, ಅಥವಾ ಅವನ ಮಂತ್ರಿಗಳು, ಸೇನಾಪತಿಗಳು, ಅವನ ಪುರ ಪರಿವಾರ ಎಲ್ಲ ಸರ್ವನಾಶ. ಕೊನೆಗೆ ಅವನು ಅದ್ಯಾವುದು ಅಂದ್ರೆ ಅದು ಆಮೇಲೆ ಮಾಡಿದ ಪಾಪಗಳು, ಅದರ ಫಲ. ಅದು ಮೊದಲು ಅವನೇ ಹೋಗ್ಬಿಡ್ಬೋದಾಗಿತ್ತಲ್ವಾ, ರಾವಣನೇ ಮೊದಲು ಹೋದ್ರೆ ಆಗ್ತಿತ್ತದು. ಯಾವಾಗ ಆಗ್ತಿತ್ತು ಅಂದ್ರೆ ಸೀತೆಯನ್ನು ಅಪಹರಣ ಮಾಡ್ಲಿಕ್ಕೆ ಹೋದ್ನಲ್ಲ, ರಾಮ ಇದ್ದಾಗ ಹೋಗಿದ್ರೆ ಸೀತಾಪಹರಣದ ಪ್ರಯತ್ನ ಮಾಡಿದ್ರೆ ಅಲ್ಲೇ ಆಗ್ತಿತ್ತು. ಆದ್ರೆ ಉಳಿದ ರಾಕ್ಷಸರೆಲ್ಲ ಉಳ್ಕೊಳ್ತಾ ಇದ್ರು, ಅವರು ಹೋಗ್ಬೇಕಲ್ಲ, ಅವನ ಇಡೀ ಬಳಗ ಪರಿವಾರ ಹೋಗ್ಬೇಕಲ್ಲ. ಹಾಗಾಗಿ ಅವನಿಗೆ ಆ ಬುದ್ಧಿ ಬಂತು. ರಾಮನಿಗೆ ಗೊತ್ತಾಗದಂತೆ ಸೀತೆಯನ್ನ ಅಪಹರಣ ಮಾಡಿತ್ತಂದ ಅದು ಎಷ್ಟು ದಿವಸ ಗೊತ್ತಾಗದೆ ಇರ್ತದೆ, ಎಲ್ಲಿವರೆಗೆ ಗೊತ್ತಾಗದೆ ಇರ್ಲಿಕ್ಕೆ ಸಾಧ್ಯ? ಮನೆ ಬಾಗಿಲಿಗೆ ರಾಮ ಬರುವಂತೆ ಆಯ್ತು, ಪರಿವಾರ ಸಹಿತವಾಗಿ ಅವನು ಹೋಗುವಂತೆ ಆಯ್ತು. ಈಗ ಇದು ಹಿಂದೆ ಮುಂದೆ ಯಾಕೆ ಆಗಲಿಲ್ಲ, ಅವನೇ ಮೊದಲು ಯಾಕೆ ಹೋಗ್ಲಿಲ್ಲ ಅಂದ್ರೆ ಅಷ್ಟು ಜನರು ಸಾವನ್ನು ನೋಡ್ಬೇಕು. ಅವನ ಪ್ರೀತಿ ಪಾತ್ರರು, ಅವನು ಬೆಳೆಸ್ತವರು, ಅವರೆಲ್ಲರ ನಾಶವನ್ನು ನೋಡುವ ಯೋಗ ಅವನಿಗಿದೆ. ಅವನು ಕಟ್ಟಿದ ನಗರ ಸುಟ್ಟು ಭಸ್ಮವಾಗುವುದನ್ನು ನೋಡುವಂತ ಯೋಗ ಅವನಿಗಿದೆ. ಯಾಕೆಂದ್ರೆ ಅಷ್ಟು ಪಾಪ ಮಾಡಿದ್ದಾನೆ ಅವನು ಅಂತ. ಹಾಗಾಗಿ ನಿಮ್ಗೆ ರಾಮನ ಉದಾಹರಣೆ ಬೇಕಾದ್ರೆ ರಾಮನ ಉದಾಹರಣೆ, ರಾವಣನ ಉದಾಹರಣೆ ಬೇಕಾದ್ರೆ ರಾವಣನ ಉದಾಹರಣೆ. ಏಳಿಗೆ ಹೇಗೆ ಬರ್ತದೆ ಮತ್ತು ಏಳಿಗೆ ಹೇಗೆ ಪತನವಾಗ್ತದೆ, ಏಳಿಗೆ ಹೇಗೆ ನಾಶವಾಗ್ತದೆ, ಎರಡೂ ಉದಾಹರಣೆ ಇದೆ ಅಂತ. ಅಲ್ಲಿ ಎರಡು ಸಂಗತಿಗಳು. ಒಂದು, ನಮ್ಮ ಪ್ರಯತ್ನ, ನಾವು ಒಳ್ಳೇದಾಗಬೇಕು ಅಂದ್ರೆ ನಮ್ಮ ಪ್ರಯತ್ನ ಅನ್ಬೇಕು. ದೈವಾನುಗ್ರಹ, ನಮ್ಮನ್ನು ಮೀರಿದ ಶಕ್ತಿಯ ಆಶೀರ್ವಾದ ಬೇಕು, ರಕ್ಷೆ ಬೇಕು. ಬರೇ ನಮ್ಮ ಪ್ರಯತ್ನದಿಂದ ಸಾಧ್ಯ ಇಲ್ಲ, ಬರೇ ದೈವಾನುಗ್ರಹದಿಂದಲೂ ಸಾಧ್ಯ ಇಲ್ಲ. ನಮ್ಮ ಸದಾ ಕೊಡುವ ಒಂದು ಉದಾಹರಣೆ ಇದೆ ಇದಕ್ಕೆ. ಈಗ ಬೆಳೆ ಬರಬೇಕು ಅಂದ್ರೆ ಮಳೆ ಬರಬೇಕು. ಮಳೆ ಒಂದರಿಂದ ಸಾಧ್ಯವ ಅಂದ್ರೆ ನಮ್ಮ ಕೆಲಸ ಇದೆಯಲ್ಲ ಸ್ವಲ್ಪ, ನಾವು ಉಳುಮೆ ಮಾಡಬೇಕು, ಬೀಜ ಬಿತ್ತನೆ ಮಾಡಬೇಕು, ನಮ್ಮ ಕೆಲಸ ಇದ್ದೇ ಇದೆ ಅಂತ. ಮನುಷ್ಯ ಪ್ರಯತ್ನ ಬೇಕು. ಈ ಮನುಷ್ಯ ಪ್ರಯತ್ನಕ್ಕೆ ದೈವಾನುಗ್ರಹ ಆದ್ರೆ, ನಾವು ಮಾಡುವ ಕೃಷಿಗೆ ತಕ್ಕಂತೆ ಮಳೆ ಬಂದ್ರೆ ಆಗ ಬೆಳೆ ಅಂತ. ಜೀವನ ಕೂಡ ಹಾಗೆ, ಮಳೆ ಅಂದ್ರೆ ದೈವಾನುಗ್ರಹ, ಮೇಲಿಂದ ಬರುವಂಥದ್ದು. ಇವತ್ತು ಮಳೆ ಬಂತು ಅಂದ್ರೆ ದೈವಾನುಗ್ರಹ ಆಯ್ತು ಅಂತಲೇ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಮಳೆ ಬೇರೆ ಏನೂ ಅಲ್ಲ, ಅದು ಅಲ್ಲಿಂದ ಬರುವಂಥದ್ದು. ನೋಡಿ, ಪಾತಾಳದಿಂದ ಬರುವಂಥದ್ದಲ್ಲ, ಅದು ದಿವಿಯಿಂದ, ದೇವಲೋಕದಿಂದ ಬರುವಂಥದ್ದು, ತಂಪು ಮಾಡುವಂಥದ್ದು, ಬೀಜಗಳು ಚಿಗುರಿ ಒಡೆಯುವಂತೆ ಮಾಡುವಂಥದ್ದು. ಮಳೆ ಬಂದ್ರೆ ಏನಾಗ್ತದೆ, ಎಲ್ಲ ಹಸಿರಾಗ್ತದೆ ಅಂತ. ಮಳೆ ಬಂದ್ರೆ ಒಣಗಿ ಹೋಗೋದಿಲ್ಲ ಯಾವುದು ಕೂಡ ಅಂತ. ಹಾಗಾಗಿ ಮಳೆ ಅನ್ನೋದು ಒಳ್ಳೆ ವಸ್ತು. ಅದು ನಾವು ಯಾವಾಗಲೂ ಹೇಳ್ತೇವೆ, ನಮ್ಮ ಮಲೆನಾಡಿಗರಂತೂ ಅದು ವರ್ಷದಲ್ಲಿ ಎಷ್ಟೋ ದಿವಸ ಮಳೆ ಬರಬಾರ್ದು ಅಂತ ಕಾಯಿಡ್ತಾರೆ. ಹಾಗೆ ಮಾಡಿ 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 ಮಳೆ ಹೋಯ್ತು ಅಂತ. ನಮ್ ಈಗಿನ ಕಾಲಲ್ಲಿ ನಮ್ಮ ಹಳೆ ಜನಗಳು ಹೇಳ್ತಾ ಇರುವಂಥದ್ದು, ನಾವು ಏನಾದ್ರೂ ಬೇಸಿಗೆ ಬಂತು ಅಥವಾ ಏನಾದ್ರು ಕಾರ್ಯಗಳಿದೆ ಅಂದ್ರೆ ಮೊದಲು ಮಾಡಕ್ಕೆ ಕೆಲಸ ಕಾಯಿಡೋದು, ಮಳೆ ಬರಬಾರ್ದು ಅಂತ ಕಾಯಿಡೋದು. ಪಾಪ ಅದಕ್ಕೂ ಬೇಜಾರಾಗ್ತದಲ್ವ ಅಂತ. ಅವಾಗ ನೀ ಬರ್ಬೇಡ ಅಂತ ಹೇಳ್ತಾ ಇದ್ರೆ ಆಯ್ತು ಬಿಡು, ಸಿಟ್ಟು ಬಂತು ಅದಕ್ಕೂ ಅಂತ, ಬರೋದಿಲ್ಲ ಬಿಡು, ನೀ ಆಗಿರ್ತೀಯ ಇರು ನೀನು ಅಂತ. ಹಾಗಾಗಿ ಅದು ಏನ್ ಮಾಡಕ್ ಶುರು ಮಾಡ್ತು ಅಂದ್ರೆ ಬರೋದನ್ನು ಕಡಿಮೆ ಮಾಡ್ತದು, ಮತ್ತೆ ಯಾವಾಗ ಬರೋಕ್ ಶುರು ಮಾಡ್ತು, ಯಾವ್ಯಾವ್ದು ಅಂದ್ರೆ ಹೊತ್ತಲೆಲ್ಲ ಬರೋಕ್ ಶುರು ಮಾಡ್ತದ ಅಂತ. ಅವ್ಯವಸ್ಥೆ ಆಗಿದೆ ಸ್ವಲ್ಪ ಅದು ಅಂತ. ಅದು ಮಠದಲ್ಲಿ ಮಾತ್ರ ನಾವು ಎಂತ ಪರಿಸ್ಥಿತಿಯಲ್ಲೂ ಮಳೆ ಬರಬಾರದು ಅಂತ ಕಾಯಿಡ್ಬೇಡಿ ಅಂತ ಹೇಳ್ತೇವೆ ನಾವು ಯಾರು ಪ್ರಾರ್ಥನೆ ಮಾಡಿದ್ರೆ ಅದು ಕೇಳ್ಬೇಡ, ನೀನು ಮಳೆ ಬರಬಾರ್ದು ಅಂತ ಕೇಳ್ಬೇಡ, ಏನ್ ಕೇಳ್ಬೇಕು, ನಂಗೆ ತೊಂದರೆ ಆಗ್ಬಾರ್ದು ಅಂತ ಕೇಳಿದ್ದೀನಿ ಅಷ್ಟೇ. ಅದು ಬಿಟ್ಟು ನಮಗ್ ಸೀಮಿತವಾಗಿ ನಾವು ಪ್ರಾರ್ಥನೆ ಮಾಡೋದ್ ಬಿಟ್ಟು ಇಡೀ ಊರಿಗೆಲ್ಲ ಬರುವಂತದ್ದು ಒಂದನ್ನು ಬೇಡ ಅಂದ್ರೆ ಹೇಗೆ ಅಂತ. ಅದು ಬರ್ಬೇಕಾದ್ರೆ ಒಂದು ಮನೆಗೆ ಅಂತ ಬರುವಂತದ್ದು, ಅದು ಒಂದು ತೋಟಕ್ಕೆ, ಒಂದು ಮನೆಗೆ, ಒಂದು ಅಂಗಳಕ್ಕೆ ಬರುವಂತದ್ದು, ಅದು ಇಡೀ ಊರಿಗೆ ಬರುವಂತದ್ದು ಅಂತ. ನಾವು ಮಾತ್ರ ಬೇಡ ಅಂತ ಹೇಳೋದು ಯಾಕೆ ಅಂತ. ಹಾಗಾಗಿ ನಮ್ಮ ಹಿರಿಯರೆಲ್ಲ ನಾವು ಬಹಳಷ್ಟು ಒಳ್ಳೇದು ಮಾಡಿದ್ದಾರೆ, ಬೇಕಾದಷ್ಟು ಅದನ್ನೇ ಅನುಭವಿಸ್ತಾ ಇರುವಂತದ್ದು ನಾವೆಲ್ಲ. ಇದು ಒಂದು ಮಾಡೋಗಿದ್ದಾರೆ ಮಧ್ಯದಲ್ಲಿ ಅಂತ. ಕಾಯಿ ಇಟ್ಟು ಮಳೆ ಬರೋದು ಬೇಡ ಅಂತ.
ದೈವಾನುಗ್ರಹವೇ ಅದು, ಬೇರೆ ಏನೂ ಅಲ್ಲ ಮಳೆ ಎನ್ನುವಂಥದ್ದು. ಹಾಗಾಗಿ ಅದರಂತೆ ಜೀವನ ಅಂತ. ಕೃಷಿ ಮತ್ತು ಮಳೆ ಇದ್ದಾಗೆ ನಮ್ಮ ಪ್ರಯತ್ನ ಬೇಕು. ನಾವು ಹಾಗೆ ಇದ್ಕೊಂಡು ಎಲ್ಲದೂ ದೇವರೇ ಮಾಡ್ಲಿ ಅಂದ್ರೆ ಹಾಗಲ್ಲ. ಅದು ನಮ್ಮ ಪ್ರಯತ್ನ ಬೇಕು, ಪ್ರಾಮಾಣಿಕವಾಗಿ ಬೇಕು. ಅದರ ಮೇಲೆ ದೈವಾನುಗ್ರಹ ಬೇಕು. ಹಾಗಾಗಿ ನಾವು ಶಕ್ತಿ ಮೀರಿ ಪ್ರಯತ್ನಗಳನ್ನು ಮಾಡಬೇಕು ಮತ್ತು ದೇವರನ್ನು ನಂಬಬೇಕು, ಗುರುವನ್ನು ನಂಬಬೇಕು, ದೇವರ ಕಾರ್ಯವನ್ನು ಗುರು ಕಾರ್ಯವನ್ನು ಮಾಡಬೇಕು. ಒಂದಿಷ್ಟು ಸಮಯವನ್ನು, ಶ್ರಮವನ್ನು, ಸಂಪತ್ತನ್ನು ಅದಕ್ಕೆ ಮೀಸಲಿಡಬೇಕು. ಉಳಿದಿದ್ದು ಪವಿತ್ರ ಆಗ್ತದೆ. ಯಜ್ಞಶಿಷ್ಟ ಅಂತ ಹೆಸರು ಅದಕ್ಕೆ ಅಂತ. ನಮ್ಮ ಜೀವನದಲ್ಲಿ ಯಾವುದನ್ನು ಒಂದಿಷ್ಟು ದೇವರಿಗೆ ಅಂತ ತೆಗೆದಿಡ್ತೇವೆ, ಗುರುಗಳಿಗೆ ಅಂತ ತೆಗೆದಿಡ್ತೇವೆ, ಅಥವಾ ಹಿರಿಯರಿಗೆ ಅಂತ ತೆಗೆದಿಡ್ತೇವೆ, ಅಂದ್ರೆ ದೇವರ ಪ್ರತಿನಿಧಿಗಳು ಅದಕ್ಕೆ ಅಂತ ತೆಗೆದಿಡ್ತೇವೆ. ಉಳಿದಿದ್ದೆಲ್ಲ ಅಮೃತ ಅಂತ, ಪ್ರಸಾದ ಅದು ಅಂತ. ಹಾಗಾಗಿ ಅದನ್ನು ಒಂದಿಷ್ಟು ಮಾಡಿದ್ರೆ ಆಗ ಏಳ್ಗೆ ಬರ್ಲಿಕ್ಕೆ, ಏಳ್ಗೆ ಮುಂದುವರಿಲಿಕ್ಕೆ ಅವಕಾಶ ಆಗ್ತದೆ. ಈ ಏಳ್ಗೆ ಮಾವಲ ಮಾಡಿದ್ದೇ ಕೆಲಸವನ್ನು ಉದ್ದಕ್ಕೂ ಇಡೀ ಜೀವನದಲ್ಲಿ ಪ್ರಯತ್ನ, ತುಂಬಾ ಪ್ರಯತ್ನದಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಊರಿಗೆ ಪ್ರತ್ಯೇಕ ಹೇಳಬೇಕಾಗಿಲ್ಲ ಅಂತ. ಅದ್ಭುತ ಪ್ರಯತ್ನ ಅಂತ ಗಟ್ಟಿಯಾಗಿ ದೇವರನ್ನು, ಗುರುಪೀಠವನ್ನು ಆಶ್ರಯಿಸಿ ಪ್ರತಿಯೊಂದಕ್ಕೂ ಆಶೀರ್ವಾದ ಕೇಳಿ, ಪ್ರತಿ ಸಂದರ್ಭದಲ್ಲೂ ಅಲ್ಲಿ ಹೇಳಲಿಕ್ಕೂ ಅನುಕೂಲ ಇರೋದಿಲ್ಲ, ಎಷ್ಟೋ ಬಾರಿ ಹೇಳಲಿಕ್ಕೂ ತುಂಬಾ ತೊಂದರೆಗಳಿರ್ತದೆ. ಅದರ ಮಧ್ಯದಲ್ಲಿ ಹೇಗೋ ಮಾಡಿ ಹೋಗಿ ತನ್ನ ಅಹವಾಲುಗಳನ್ನ ಹೇಳಿ ಕೇಳಿ ಆಶೀರ್ವಾದ ತಂದು ಅದೆರಡರ ಫಲವಾಗಿ ಇದೆಲ್ಲ ಆಯ್ತು. ಈ ಮನೆಯೇ ಒಂದು ಅದ್ಭುತ. ನಮ್ಗೆ 14 ಮಕ್ಕಳು ಅಂದ್ರೆ ಈಗಿನ ಕಾಲದವರೆಗೂ ಅದು ಅರ್ಥವೇ ಆಗದಿರುವಂತ ಒಂದು ಪರಿಭಾಷೆ ಅದು. 14 ಮಕ್ಕಳು ಒಂದು ಮನೆಯಲ್ಲಿ ಹುಟ್ಟಿದರೆ, ನೀವು 14 ಮದುವೆ ಅಂದ್ರೆ ಏನು ಅಂತ ಅದನ್ನೇ ನಮಗೆ ಮಾತಾಡ್ತಿದ್ ಬರ್ತೀವಿ. 14 ಮದುವೆ ಮಾಡೋದಂದ್ರೆ ಅದೊಂದು ಪ್ರಾಜೆಕ್ಟ್ ಅದು ಅಂತ ಹೇಳಿದ್ವಂತ. ಸುಲಭದ ಕೆಲಸ ಅದು ಅಂತ. ಈ 14 ಇರೋದಿಲ್ಲ ನೋಡಿ, 14 ಮುಂದಕ್ಕೆ 28, 36 ಆಗ್ತದಲ್ಲ, ಅದು ಅಷ್ಟು ಮದುವೆಗಳು ಒಂದು ಮನೆಯಲ್ಲಿ ನಡೆದ್ರೆ ಅದು ಎಂತ ಸಂಭ್ರಮ ನೋಡಿ ನೀವು. ಅದು ಎಷ್ಟು ಶ್ರಮ ಇದೆ ಅದಕ್ಕೆ. 14 ಮಕ್ಕಳು ಅಂದ್ರೆ ಅದರಲ್ಲಿ ಎಷ್ಟು ಗಂಡು ಮಕ್ಕಳು ಅಷ್ಟು ಆಸ್ತಿ ಮಾಡ್ಬೇಕಾಯ್ತು, ಎಷ್ಟು ಹೆಣ್ಮಕ್ಳು ಅಷ್ಟು ಮನೆ ಹುಡುಕ್ಬೇಕಾಯ್ತು. ಅಂದ್ರೆ 14 ಮಕ್ಕಳು ಹುಟ್ಟಿ ಬೆಳೆದು ಒಂದು ನೆಲೆ ಕಂಡ್ರು ಅಂದ್ರೆ ಅದು ಹೆಚ್ಚು ಕಡಿಮೆ ಒಂದು ಸಂಸ್ಥಾನ, ಅದು ಮನೆ ಅಲ್ಲ. ಅದು ಹೀಗಿತ್ತು ಅಂತ ನಮ್ಮ ಪರಂಪರೆ ಅಂತ. ಅದು ಒಳ್ಳೆ ಕಾಲ ಅದು, ಯಾಕೆಂದ್ರೆ ಮಕ್ಕಳು ಬೇಕು ಅನ್ನೋ ಕಾಲ ಅದು ಅಂತ. ಈಗಿನ ಕಾಲ ಮಕ್ಕಳು ಬೇಡ ಅನ್ನೋ ಕಾಲ, ಸಾಕು ಅನ್ನೋ ಕಾಲ, ಅಂತ ಕಾಲ ಬಂದಿದೆ ಈಗ. ಅನೇಕ ಕಾರಣಗಳು ಇದೆ ಇವತ್ತು. ಯಾರೊಬ್ಬರ ತಪ್ಪು ನಾವು ಇವತ್ತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜದ್ದೇ ತಪ್ಪದು. ಇಡೀ ಸಮಾಜವೇ ಆ ದಾರಿಯಲ್ಲಿ ಹೋಗಿದೆ. ಯಾವ ದಾರಿಯಲ್ಲಿ ಅಂದ್ರೆ ಕ್ಷಯದ ದಾರಿಯಲ್ಲಿ. ನಮಗೆ ನಾವೇ ಸಾಕು ಅಂತಾಗಿದ್ದೇವೆ ಅಂತ. ಮಕ್ಕಳು ಸಾಕು ಅಂದ್ರೆ ಏನು? ಮನುಷ್ಯರು ಸಾಕು ಅಂತದ್ ಕರ್ತ. ಅದಕ್ಕೆ ಮಕ್ಕಳು ಅಂದ್ರೆ ನಮ್ಮದೇ ಪ್ರತಿನಿಧಿ, ನಮ್ಮದೇ ಪ್ರತಿರೂಪ. ಅದು ನಾವೇ ಹುಟ್ಟಿ ಬರುವಂಥದ್ದು ಮಕ್ಕಳಾಗಿ. ನಮ್ಮದೇ ಒಂದು ಅಂಶ ಅಲ್ವಾ ಅದು, ಆ ರೂಪದಲ್ಲಿ ಬರುವಂಥದ್ದು. ನಮ್ಮ ಬಗ್ಗೆ ನಮಗೆ ಜುಗುಪ್ಸೆ ಬಂತು ಅಂತ ಅರ್ಥ. ಅದಕ್ಕೆ ನಮ್ಮ ಬಗ್ಗೆ ನಮಗೆ ತಾತ್ಸಾರ ಬಂತು, ನಮಗೆ ನಾವು ಸಾಕಾಯ್ತು ಅಂತ. ಇನ್ನು ಬೇರೆಯವ್ರ ಕಥೆ ಏನು? ಒಳ್ಳೆ ಕಾಲ ಅಲ್ಲ ಅದು. ಯಾಕೆಂದ್ರೆ ಮಕ್ಕಳು ಸಂಪತ್ತು. ಮಕ್ಕಳು ಯಾವತ್ತೂ ಕೂಡ ಸಂಪತ್ತು. ಎಷ್ಟು ಮಕ್ಕಳಿದ್ರಷ್ಟು ಒಳ್ಳೇದು. ಮಕ್ಕಳು ಬೇಡ ಅನ್ನೋದು ಅದು ಪ್ರಕೃತಿಯೂ ಅಲ್ಲ, ಅದು ಧರ್ಮವೂ ಅಲ್ಲ. ಅದು ಪ್ರಕೃತಿಗೂ ವಿರುದ್ಧ. ಅದು ಬೇಡ ಅಂತ ಅನ್ನುವಂಥದ್ದು ಧರ್ಮಕ್ಕೂ ಕೂಡ ವಿರುದ್ಧ. ಆದ್ರೆ ಇವತ್ತು ಪರಿಸ್ಥಿತಿ ಬೇರೆ ಆಗಿದೆ. ಇದರಲ್ಲಿ ಮಂತ್ರಗಳೆಲ್ಲಾದ್ರೂ ಅಷ್ಟಪುತ್ರ ಅನ್ನೋ ಶಬ್ದ ಬಂದ್ಬಿಟ್ರೆ ಪುರೋಹಿತ ಅದನ್ನು ಬದಲು ಮಾಡ್ತಾ ಇದ್ರಿ. ಈಗ ಬಹುಪುತ್ರ ಲಾಭಂ ಅಂತಿದೆ ಅಲ್ಲಿ. ಅದಕ್ಕೆ ಬಹುಕೀರ್ತಿ ಲಾಭಂ ಅಂತ ಇವತ್ತಿನ ಹೊಸ ತಲೆಮಾರಿನ ವೈದಿಕರು ತಿದ್ದುಪಡಿ ಮಾಡ್ಕೊಂಡಿದ್ದಾರೆ. ಅದನ್ನ ಮಂತ್ರಗಳನ್ನು ತಿದ್ದುಪಡಿ ಮಾಡುವ ಹಕ್ಕೆ ನಮಗಿಲ್ಲ. ಮಾತ್ರ ಇದ್ದಾಗೆ ಇರ್ಬೇಕು. ಅದು ಒಂದು ಅಕ್ಷರ, ಆ ಸ್ವರ, ಅದು ಯಾವುದು ವ್ಯತ್ಯಾಸ ಮಾಡುವ ಯಾವ ಹಕ್ಕು ನಮಗಿಲ್ಲ. ಯಾರಿಗೆ ಮಂತ್ರ ಕಂಡುಹಿಡಿದವ್ರಿಗೂ ಇಲ್ಲ ಅದು. ಯಾಕೆಂದ್ರೆ ಮಂತ್ರ ಕಂಡುಕೊಂಡಿದ್ದು ಮಾತ್ರ ಅವ್ರು ಹುಟ್ಟು ಹಾಕಿದ್ದಲ್ಲ, ಅವರು ಅದು ಮಂತ್ರವನ್ನು ಕಂಡುಕೊಂಡಿದ್ದು ಅಂತ. ಹಾಗಾಗಿ ಅದನ್ನು ಬದಲಾವಣೆ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಆದ್ರೆ ಇವತ್ತು ಪರಿಸ್ಥಿತಿ ಹೇಗೆ ಬಂದಿದೆ ಅಂದ್ರೆ, ನಮ್ಮ ಕಿವಿಯಲ್ಲಿ ನಾವು ಎಷ್ಟು ಕಡೆ ಆ ಶಬ್ದ ಕೇಳಿದ್ವು ಅಂತ, ಬಹುಕೀರ್ತಿ ಲಾಭಂ ಅಂತ. ಇರುವ ಶಬ್ದ ಬಹುಪುತ್ರ ಲಾಭಂ ಅಂತ. ಅದನ್ನು ಹೇಳಲಿಕ್ಕೆ ಭಟ್ರಿಗೂ ಧೈರ್ಯ ಇಲ್ಲ ಇವತ್ತು. ಬಹುಪುತ್ರ ಲಾಭಂ ಅಂತ ಹೇಳಲಿಕ್ಕೆ ಅವ್ರ ಬಾಯಿಲದು ಬರ್ತಾ ಇಲ್ಲ ಇವತ್ತು ಅಂತ ಕಾಲ ಬಂದಿದೆ ನೋಡಿ ಇವತ್ತು ಅಂತ. ಹಾಗಾಗಿ ಹಾಗಾಗ್ಬಾರ್ದು. ಈ ನಿನ್ನೆ ಮನೆಯಲ್ಲೂ ಈ ಗ್ರೀಸ್ ದೇಶದ ಬಗ್ಗೆ ನಾವು ಗಮನಿಸ್ತಾ ಇದ್ವು. ಅಲ್ಲಿ ಏನಂದ್ರೆ, ಈಗ ಮರಣದ ಸಂಖ್ಯೆ ಅರ್ಧದಷ್ಟೇ ಜನನದ ಸಂಖ್ಯೆ ಇದೆ ಇವತ್ತು. ಡೆತ್ ರೇಟ್ ಮತ್ತು ಬರ್ತ್ ರೇಟ್ ಅಂತ ಇದೆಯಲ್ಲ, ಅದ್ರ ಅರ್ಧದಷ್ಟು, ಸಾಯೋರು ಅರ್ಧದಷ್ಟೇ ಹುಟ್ಟತಾ ಇರುವಂತದ್ದು ಅಂತ. ಹಾಗಾಗಿ ಇನ್ನು ಕೆಲವು ಕಾಲದಲ್ಲಿ ಆ ದೇಶ ಖಾಲಿ ಆಗ್ತದೆ ಅಂತ. ವಿಪರ್ಯಾಸ ನೋಡಿ. ಇದು ಇಡೀ ಯುರೋಪಿನ ಕಥೆ ಇದೆ ಅಂತ ಹೇಳ್ತಾರೆ. ಇಡೀ ಯುರೋಪಲ್ಲಿ ಹೇಗೆ ಆಗ್ತಾ ಇದೆ ಅಂತ. ಜನಸಂಖ್ಯೆ, ಜರ್ಮನಿ ಅಂದ್ರೆ ಜನಸಂಖ್ಯೆ ಕ್ಷೀಣ, ಕಡಿಮೆ ಜನಗಳು ಅಲ್ಲಿ. ಮಕ್ಕಳು ಹುಟ್ಟಿದ್ರೆ ಅದಕ್ಕೊಂದು ಬಹುಮಾನ ಕೊಡೋ ಕಾರ್ಯಗಳು ಉಂಟು ಎಷ್ಟೋ ಕಡೆಗೆ.
ಅಂತ ಪರಿಸ್ಥಿತಿಗಳು ಉಂಟು ಇವತ್ತು. ನಮ್ಮ ದೇಶದಲ್ಲಿ ಕೂಡ ಹಾಗೆ ಆಗ್ತಾ ಇದೆ. ನಮ್ಮ ದೇಶದ ದುರವಸ್ಥೆ ಏನು ಅಂದ್ರೆ, ಈ ಒಳ್ಳೆಯವರು ಯಾರಿಗೂ ಸಂತತಿ ಬೇಡ, ಮಕ್ಕಳು ಬೇಡ. ಈ ದೇಶದಲ್ಲಿ ಒಳ್ಳೆ ಪೀಳಿಗೆ ಅಂತ ಯಾವುದಿದೆ, ಅವರೆಲ್ಲ ಭಕ್ತಿಯಿಂದ ಕುಟುಂಬ ಕಲ್ಯಾಣ ಯೋಜನೆ ಅನುಷ್ಠಾನ ಮಾಡ್ತಾರೆ, ನಿಷ್ಠೆಯಿಂದ ಅನುಷ್ಠಾನ ಮಾಡ್ತಾರೆ ಅವರು. ಇನ್ನು ಕೆಲವು ಪೀಳಿಗೆಗಳು ಬೆಳೆದ ದೇಶಕ್ಕೆ ಆಪತ್ತಿದೆ. ಅಲ್ಲಿ ಅವರು ಹೆಚ್ಚು 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 ಮಕ್ಕಳನ್ನ ಪಡ್ಕೊಳ್ತಾರೆ, ಅವರು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳನ್ನ ಪಡ್ಕೊಳ್ತಾರೆ ಅವರು. ಹಾಗಾಗಿ ಅದು ಯಾವ ವೇಗದಲ್ಲಿ ಬೆಳೀತಾ ಇದೆಯೋ ಅದ್ರ ಅರ್ಧದ ಕೂಡ ಇದಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಅಂತ. ಅದು ಹಾಗೆ ನೋಡಿದಾಗ ಈ ಮನೆ ತುಂಬಾ ಮನಸ್ಸಿಗೆ ತಂಪನ್ನು ಕೊಡ್ತದೆ ಅಂತ. 2-14 ಆಗಬೇಕು, ಅದು ವೃದ್ಧಿ. ಅದು 2 ಇದ್ದಿದ್ದು 14 ಆದ್ರೆ ವೃದ್ಧಿ ಅದು ಅಂತ. 2 ಇದ್ದಿದ್ದು 2 ಇದ್ರೆ ವೃದ್ಧಿ ಅಲ್ಲ ಅದು. 2 ಇದ್ದಿದ್ದು 1 ಆದ್ರೆ ಕ್ಷಯ ಅದು. ನಮ್ಮನ್ನು ಕೇಳಿದ್ರೆ 2ಕ್ಕೆ 2 ಕ್ಷಯ ಅಂತ ಹೇಳ್ತೇವೆ. ಯಾಕಂದ್ರೆ ಎಲ್ಲರಿಗೂ ಮಕ್ಕಳಾಗೋದಿಲ್ಲ, ಎಲ್ಲರಿಗೂ ಮದುವೆ ಆಗೋದಿಲ್ಲ, ಆದ ಮಕ್ಕಳೆಲ್ಲ ಬದುಕೋದಿಲ್ಲ, ಬದುಕಿದ ಮಕ್ಕಳಿಗೆಲ್ಲ ಮಕ್ಕಳಾಗೋದಿಲ್ಲ. ಅದನ್ನು ಪರಿಗಣನೆ ಮಾಡಿದ್ರೆ ಇಬ್ಬರಿಗಿಬ್ರು ಅಂದ್ರೆ ಗಂಡ ಹೆಂಡತಿ ಇಬ್ಬರಿಗಿಬ್ರು ಮಕ್ಕಳು ಅಂದ್ರೆ ಕ್ಷಯವೇ, ಅದು ವೃದ್ಧಿ ಅಲ್ಲ ಅದು. 1 ಅಂದ್ರೆ ಅದು ತೀವ್ರವಾಗಿರುವಂತ ಕ್ಷಯ. ಅದು ಅತಿ ವೇಗದಲ್ಲಿ ನಾಶದ ಹಾದಿಯಲ್ಲಿ ಸಮಾಜ ಹೋಗೋದನ್ನು ಸೂಚನೆ ಮಾಡ್ತದೆ ಅಂತ ಕಾಲ ಹೀಗಿರುವಂಥದ್ದು. ಹಾಗಾಗಿ ಈ ನಮ್ಮ ಏಳಿಗೆ ಈ ಮನೆಯಿಂದ ಪ್ರೇರಣೆ ಸಿಗಲಿ ಇಡೀ ಸಮಾಜಕ್ಕೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ನಾವು ಮಾತ್ರ ಧೈರ್ಯ ಮಾಡಿ ಹೇಳ್ತಾ ಇದ್ದೇವೆ, ಇವತ್ತು ಬೇರೆಯವರು ಹೇಳೋ ಧೈರ್ಯ ಕೂಡ ಮಾಡೋದಿಲ್ಲ. ಇದು ನಾವು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ. ನಾವು ಮಾತ್ರ ಹೇಳ್ತಾ ಇದ್ದೇವೆ. ಯಾಕೆಂದ್ರೆ ತುಂಬಾ ಒಳ್ಳೆ ಸಮಾಜ ನಮ್ಮದು, ತುಂಬಾ ಒಳ್ಳೆಯ ತಳಿ, ಮನುಷ್ಯ ವಂಶದಲ್ಲಿ ಉನ್ನತವಾಗಿರುವಂತ ತಳಿ ಇದು. ಆದ್ರೆ ಈ ತಳಿ ಕ್ಷಯಿಸ್ತಾ ಇದೆ ಅಂತ ಅದು ಇಲ್ಲಿಂದ ಕಾಣ್ತದೆ ಅದು ಅಂತ. ನಾವು ಕುಳಿತ ಸ್ಥಳದಿಂದ ಸ್ಪಷ್ಟವಾಗಿ ಕಾಣ್ತದೆ ಅದು. ಅಂದ್ರೆ ಸಮಾಜ ಕ್ಷಯಿಸ್ತಾ ಹೋಗ್ತಾ ಇರುವಂತದ್ದು. ನಿಮಗೆ ನಿಮ್ಮ ಮನೆ ಮಾತ್ರ ಕಾಣ್ತಾ ಇರ್ತದೆ, ನಿಮ್ಮ ಬಜೆಟ್ ಮಾತ್ರ ಕಾಣ್ತಾ ಇರ್ತದೆ. 2 ಮಕ್ಕಳು ಹುಟ್ಟಿದ್ರೆ ಎಷ್ಟು ಖರ್ಚು, 3 ಮಕ್ಕಳು ಹುಟ್ಟಿದ್ರೆ ಎಷ್ಟು ಖರ್ಚು ಅಂತ ಯೋಚನೆ ಮಾಡ್ತಾ ಇರ್ತೀರಿ ನೀವು. ನಾವು ಸಮಾಜ ಬೆಳೆಯೋದಾಗಂತ ಯೋಚನೆ ಮಾಡ್ತಾ ಇರ್ತೇವೆ. ಹಾಗಾಗಿ ಇಲ್ಲಿಂದ ಕಾಣ್ತಾ ಇರ್ತದೆ ಅದಂತ. ಸಮಾಜ ಹೇಗೆ, ಊರುಗಳು ಹೇಗೆ ಖಾಲಿ ಆಗ್ತಾ ಇದ್ದಾವೆ, ಮನೆಗಳು ಹೇಗೆ ಬಾಗಿಲಾಗ್ತಾ ಇದ್ದಾವೆ, ಇರುವವರು ಹೊರಗೆಲ್ಲ ಹೋಗ್ತಾ ಇರೋ ಸಂದರ್ಭ ಇದೆ. ಅದು ಇಲ್ಲಿಂದ ಕಾಣುವಂಥದ್ದು. ಹಾಗಾಗಿ ಒಂದು ಆ ಏಳಿಗೆ ಅಲ್ಲೇ ಇದೆ ಅಂತ. 14 ಮಕ್ಕಳ ರೂಪದಲ್ಲಿ ಏಳಿಗೆ ಇರುವಂಥದ್ದು. ಮತ್ತೆ ನಮ್ಗೆ ತುಂಬಾ ಖುಷಿಯಾಗಿದೆ ಏನಂದ್ರೆ, ವೈದಿಕಕ್ಕೆ 14 ಮಕ್ಕಳು ಅವ್ರ ಪೈಕಿ ಎಲ್ಲರೂ ಸೇರ್ತಾರೆ ಇಲ್ಲಿ ಅಂತ. ಇಲ್ಲೇ ವೈದಿಕ ಆದಾಗ 3 ಮಕ್ಕಳಿಗೆ 3 ದಿಕ್ಕು ಅಂತ ಆಗ್ತದಲ್ಲ, ಎಲ್ಲ ಕಡೆಗೂ ಆಗಿರ್ತದೆ. ಸೇರೋದಿಲ್ಲ ಅಂತ, ಮನಸ್ಸುಗಳು ಸೇರೋದಿಲ್ಲ, ಮನೆಗಳಲ್ಲಿ ಎಲ್ಲರೂ ಸೇರೋದಿಲ್ಲ. ಹಾಗಿರುವಾಗ ಇಲ್ಲಿ ಎಲ್ಲರೂ ಸೇರ್ತಾರೆ ಅನ್ನುವಂಥದ್ದು ತುಂಬಾ ಒಂದು ಖುಷಿ ವಿಷಯ. ಈ ಮನೆಯವರಿಗೆ ಸಂಕೋಚ, ಹಳೆಯ ಮನೆ ಸಂಸ್ಥಾನಕ್ಕೆ ಏನಾಗ್ಬೋದಾನೆ ಇಲ್ಲಿ ಅಂತ. ನಮಗೆ ಸಂತೋಷ, ಅಷ್ಟೇ ವ್ಯತ್ಯಾಸ. ಅವರಿಗೆ ಸಂಕೋಚ, ನಮಗೆ ಸಂತೋಷ. ಯಾಕೆಂದ್ರೆ ನಾವು ಎಷ್ಟೋ ಭವನಗಳನ್ನು ನೋಡಿದ್ದೇವೆ, ದೊಡ್ಡ ದೊಡ್ಡ ಭವನಗಳನ್ನು, ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋ ಭವನಗಳನ್ನು ನೋಡಿದ್ದೇವೆ. ಆದ್ರೆ ಈ ಸಂತೋಷ ಅಲ್ಲಿಲ್ಲ, ಈ ತಂಪು ಅಲ್ಲಿಲ್ಲ. ಇಡೀ ಮನೇಲಿ ಒಂದು ಫ್ಯಾನ್ ನೋಡ್ಲಿಲ್ಲ ನಾವು ಈ ಮನೆ ಒಳಗಡೆಗೆ. ಅದು ಬೇಕಾಗಿಲ್ಲ ಇಲ್ಲಿ, ಬೇಸಿಗೆಯಲ್ಲಿ ಕೂಡ ಬೇಕಾಗಿಲ್ಲ. ಹಾಗಾಗಿ ಈ ತಂಪು ನಾವು ಮಾಬಲ್ನಿಗೆ ಅಂತ ಹೇಳ್ತಾ ಇದ್ವಿ, ಮತ್ತೊಂದು ಮನೆ ಇಂಥದ್ದು ಕಟ್ಟಕ್ಕೆ ಸಾಧ್ಯ ಇಲ್ಲ, ಆ ರೀತಿ ನೆಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಕಾಲ ಹೇಗೆ ಬಂದಿದೆ ಅಂದ್ರೆ, ಆ ನೆಲ ಮಾಡೋರು ಇಲ್ಲೇ ಹೊತ್ತು ಅಂಥದ್ದು ಅಂತ ಕಾಲ ಅಂತ. ಹಾಗಾಗಿ ಈ ಮನೆ, ಈ ಪರಂಪರೆ, ಈ ಊರಿನ ಹೆಸರು, ಇದೆಲ್ಲ ನೋಡಿದಾಗ ಒಂಥರ ನಾವೆಲ್ಲೋ ಆದರ್ಶವಾದ ವಾತಾವರಣದಲ್ಲಿ ಇರುವಂತ ಭಾವ ನಮಗೆ ಬರ್ತದೆ. ಹಾಗಾಗಿ ನಾವು ನಮಗೂ ಎಲ್ಲ ಅದನ್ನೇ ಹರಯಿಸೋದು, ಏನೊಂದು ಏಳಿಗೆಯ ಮಹಾಬಲ ಬರಲಿ ನಿಮ್ಗೆಲ್ಲ ಅಂತ. ನಾವಲ್ ಮನೆ ಮಹಾಶಕ್ತಿ ಅಂತ, ಅದರಿಂದ ಏಳಿಗೆ ಆಗುವಂಥದ್ದು ಅಂತ, ಅದು ಬರಲಿ ಅಂತ. ಅದು ಗುರುಬಲದಿಂದ ಬರುವಂಥದ್ದು. ಮಹಾಬಲ ಇದರಿಂದ ಬರ್ತದೆ ಅಂದ್ರೆ ಗುರುಕೃಪೆಯಿಂದ ಅದು ಪ್ರಾಪ್ತ ಆಗುವಂಥದ್ದು. ಹಾಗಾಗಿ ಒಟ್ಟು ಈ ಸ್ವರ್ಣ ಭಿಕ್ಷೆ ತುಂಬಾ ಸುಂದರವಾದ ಕಾರ್ಯಕ್ರಮ. ಇಲ್ಲಿ ಸ್ವರ್ಣ ಮಂಟಪ, ಸ್ವರ್ಣ ಪಾದಕಿಗಳು, ಒಂದು ಪರಂಪರೆಗೆ ಸಲ್ಲುವಂತ ಭಿಕ್ಷೆ, ಇಡೀ ಪರಂಪರೆಗೆ ಸಲ್ಲುವಂತ ಭಿಕ್ಷೆ ಒಂದು ಕಡೆಯಲ್ಲಿ, ಪ್ರಕೃತ ಗುರುಪೀಠಕ್ಕೆ ಸಲ್ಲುವಂತ ಭಿಕ್ಷೆ ಒಂದು ಕಡೆಯಲ್ಲಿ. ಇದೆಲ್ಲ ಇಲ್ಲಿ ಬಹಳ ಸಂಭ್ರಮದಲ್ಲಿ ಪಲ್ಲಕ್ಕಿ ಉತ್ಸವ ಎಲ್ಲ ಇಲ್ಲಿ ತುಂಬಾ ಒಳ್ಳೆ ರೀತಿಯಿಂದ ನೆರವೇರಿದೆ. ಇದರ ಫಲವಾಗಿ ಹೆಚ್ಚಿನ ಏಳಿಗೆ ಬರಲಿ. ಮನೆಯವ್ರ ಪ್ರಾರ್ಥನೆ, ಮುಖ್ಯವಾದ ಪ್ರಾರ್ಥನೆ, ಮುಂದಿನ ಪೀಳಿಗೆಯವರು ಒಳ್ಳೆ ಇದೇ ರೀತಿ ಗುರು ಸೇವೆ ಮಾಡಬೇಕು, ಹೀಗೆ ಇರಬೇಕು ಮುಂದಿನ ಪೀಳಿಗೆಯವರು ಕೂಡ. ಅದೆಲ್ಲ ಹಾಗೆ ಆಗಲೇ ಎನ್ನುವುದಾಗಿ ನಾವು ಆಶಿಸುವಂಥದ್ದು. ಮತ್ತೆ ಯೋಗಾಬಳಿಗಳು ಹೇಗಿರ್ತದೆ ನೋಡಿ, ಈ ಸಭೆ ಅಲ್ಲಿ ಮೇಲೆ ಆಗ್ಬೇಕಾಗಿತ್ತು, ಇಲ್ಲ ಆಗ್ತಾ ಇದೆ ಅಂತ, ಅಲ್ಲೊಂದು ಸಂದೇಶ ಇದೆ ಅಂತ. ಈಗ ನಾವು ಎಲ್ಲಿ ಕುಳಿತಿದ್ದೇವೋ ಇಲ್ಲೇ ದೇವರು ಇದ್ದಿದ್ದು ಅಂತ, ದೇವರಿಟ್ಟಲ್ಲೇ ಗುರುಗಳನ್ನು ಕುರಿಸಿ ಸಭೆ ಮಾಡ್ತಾ ಇರುವಂಥದ್ದು. ಅಲ್ಲಿರೋ ಸಂದೇಶ ದೇವರು ಬೇರೆ ಅಲ್ಲ, ಗುರು ಬೇರೆ ಅಲ್ಲ, ಗುರು ಮತ್ತು ದೇವರು ಒಂದೇ. ಅದೇ ಸ್ಥಾನದಲ್ಲಿ ನಮ್ಮ ನೆನಪಿನ ಪ್ರಕಾರ ಇತ್ತೀಚಿನ ಯಾವ ದಿನದಲ್ಲೂ ಒಂದು ಮನೆಯಲ್ಲಿ ಹೀಗೆ ನಡೆದಿದ್ದು ನಮ್ಗೆ ನೆನಪಿಲ್ಲ. ಅಂದ್ರೆ ಎಲ್ಲಿ ದೇವರಿಟ್ಟಿದ್ದಾರೆ ಅಲ್ಲೇ ಪೀಠ ಇದ್ದು ಒಂದು ಆಶೀರ್ವಚನ ಮಾಡಿದ ನೆನಪು ನಮ್ಗೆ ಈ ಸದ್ಯೋಭೂತ ಹಿಂದಿನ
ಎಷ್ಟು ತಿರುಗಿ ನೋಡಿದ್ರೆ ಎಲ್ಲೂ ನಾವು ಅಂತ ನೆನಪು ಕಾಣೋದಿಲ್ಲ ನಮ್ಗೆ ಅಂತ. ಇಲ್ಲಿ ಯೋಗ ಹೇಗೆ ಬಂತು ಅಂದ್ರೆ ಯಾರೂ ಸಂಕಲ್ಪ ಮಾಡಿದಲ್ಲ, ಯಾರು ಯೋಜನೆ ಮಾಡಿದಲ್ಲ. ಎಲ್ಲಿ ಸ್ವರ್ಣ ಮಂಟಪವನ್ನು ಇಟ್ಟು ದೇವರ ಪೂಜೆ ಮಾಡಲಾಯಿತು ಅಲ್ಲೇ ಕುಳಿತು ಅದೇ ಸ್ಥಾನದಲ್ಲಿ ಗುರುಗಳನ್ನು ಕೂಡಿರಿಸಿ ಗುರು ಮತ್ತು ದೇವ ಎರಡನ್ನು ಒಂದೇ ಆಗಿ ನೋಡಿ ಒಂದು ಆಶೀರ್ವಾದ ತಗೊಳ್ಳುವಂತ ಸಂದರ್ಭ ಈ ಮನೆಗೆ ಒದಗಿ ಬಂತು. ಮತ್ತೆ ಕಡು ಬೇಸಗೆಯ ನಡುವಿನಲ್ಲಿ ಇದ್ರೂ ಕೂಡ ತಂಪಾಗಿ ಎಲ್ಲ ಇರುವಂತೆ, ಒಂದು ಸ್ವಲ್ಪವೂ ಕೂಡ ಚಳಿಗಾಲದ ವಾತಾವರಣ ಹೆಚ್ಚು ಕಡಿಮೆ ಆ ರೀತಿ ಇರುವಂತ ಒಂದು ಯೋಗ ನೋಡಿ ಒದಗಿ ಬಂತು. ಹಾಗಾಗಿ ಎಲ್ಲವೂ ಪೂರ್ವ ನಿಶ್ಚಿತ. ಒಂದು ಗುರುಭಿಕ್ಷೆ ಅಂದ್ರೆ ಅದು ನೀವು ಏನೇ ಯೋಜನೆ ಮಾಡಿ ಅದು ಬರೆದಿರ್ತದೆ ಮೊದಲೇ ಅಂತ, ಎಲ್ಲ ಆಗ್ಬೇಕು ಅದು ಅಂತ, ಹೇಗಾಗ್ಬೇಕು ಅಂತ. ಹಿಂದಿಯಲ್ಲಿ ಒಂದು ಮಾತಿದೆ, ದಾನೆ ದಾನೆ ಮೇ ಲಿಖಾ ಹೇ ಖಾನೆ ವಾಲೆ ಕಾ ನಾಮ್ ಅಂತಂದು ಮಾತಿದೆ ಹಿಂದಿಯಲ್ಲಿ. ಪ್ರತಿಯೊಂದು ಕಾಳಿನ ಮೇಲೂ ಬರೆದಿರ್ತದಂತೆ ಯಾರು ತಿನ್ಬೇಕು ಅದನ್ನ ಅಂತ. ಬೇರೆಯವ್ರು ತಿನ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ, ಅವನೇ ತಿನ್ಬೇಕು ಅದನ್ನ. ಹಾಗೆ ಹೀಗೆ ನಡಿಬೇಕು ಅನ್ನೋ ವ್ಯವಸ್ಥೆ ಮೊದಲು ಇದ್ಬಿಟ್ಟಿದೆ. ನಮಗದು ಗೊತ್ತಿಲ್ಲದೆ ಇರೋದು ನಮಗೊಂದು ಬೇರೆ ರೀತಿ ಅನಿಸುವಂಥದ್ದು, ಅದು ಹಾಗೆ ಆಗುವಂಥದ್ದು. ಅದೇನು ಇದೇ ವಿಧಿ ಅಂದ್ರೆ ಒಂದು 10 ಮಾರು ಕೂಡ ದೂರ ಹೋಗಿ ಕಾರ್ಯ ಮಾಡ್ಲಿಕ್ಕೆ ದೇವರಿಗೆ ಒಪ್ಪಿಗೆ ಇಲ್ಲ ಅಂತ. ಇಲ್ಲೇ ಮಾಡು ಎಲ್ಲೋದನ್ನು, ಮನೆ ಒಳಗೆ ಮನೆ ಬಾಗಿಲಲ್ಲ ಎಲ್ಲೋದನ್ನು ಮಾಡು, ಒಂದು ಸ್ವಲ್ಪವೂ ಕೂಡ ಆಚೆ ಈಚೆ ಹೋಗ್ಬೇಡ ಅನ್ನುವಂಥ ಒಂದು ದೈವ ಸಂಕಲ್ಪ ಇದೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ನಿಮ್ಮೆಲ್ಲರನ್ನೂ ಈ ಸಮಯದಲ್ಲಿ ನಾವು ತುಂಬಾ ವಿಶೇಷವಾಗಿ ಆಶೀರ್ವಾದ ಮಾಡ್ತೇವೆ. ಸ್ವರ್ಣಭಿಕ್ಷೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮಗೆಲ್ಲ ಏಳಿಗೆ ಆಗುವಂತೆ ಆಗಲಿ. ನಮ್ಗೆ ಆ ಹೆಸರನ್ನ ಆಕರ್ಷಣೆ ಮುಗಿಯೋದೇ ಇಲ್ಲ ನಮ್ಗೆ ಅಂತ. ಯಾಕೆಂದ್ರೆ ಇಡೀ ಜೀವನ ನಾವು ಮಾಡೋ ಕೆಲಸ ಏನು ಅಂದ್ರೆ ಬಂದವರಿಗೆಲ್ಲ ಏಳಿಗೆ ಆಗಲಿ ಅಂತ ಆಶೀರ್ವಾದ ಮಾಡ್ತಾ ಇರೋಂಥದ್ದು. ಇಡೀ ಜೀವನ ಒಳ್ಳೇದಾಗ್ಲಿ ಏಳಿಗೆ ಆಗಲಿ, ಒಳ್ಳೇದಾಗ್ಲಿ ಅಥವಾ ಏಳಿಗೆ ಆಗಲಿ ಅಂತ ಎಷ್ಟು ಸರಿ ನಾವು ಭಾವಿಸಿರ್ತೇವೆ, ಎಷ್ಟು ಸರಿ ಹಂಗೆ ಆದ ರೀತಿ ಹೇಳಿರ್ತೇವೆ. ನೀವು ಇಡೀ ಜೀವನದಲ್ಲಿ ನೀವು ಮಾಡಿರೋದಿಲ್ಲ ಅಂತ. ಆ ಒಂದು 6 ತಿಂಗಳಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಜನರಿಗೆ ಹೇಳಿರ್ತೇವೆ ಒಳ್ಳೇದಾಗಲಿ ಅಂತ. ಇಡೀ ಜೀವಮಾನ ಒಂದು 7 ಜನ್ಮ ಅಲ್ಲ, 10 ಜನ್ಮ ಅಲ್ಲ, 100 ಜನ್ಮ ಹೋದ್ರೂ ಕೂಡ ನೀವು ಅಷ್ಟು ಹೇಳಿರೋದಿಲ್ಲ ಯಾವತ್ತೂ ಕೂಡ ಅಂತ. ಅದನ್ನೇ ನಾನು ಬೆಳಗ್ಗೆ ಆದ್ರೆ ಮಧ್ಯಾಹ್ನ ಆದ್ರೆ ಸಾಯಂಕಾಲ ಆದ್ರೆ ಮತ್ತೆ ಮರುದಿನ ಬೆಳಗ್ಗೆ ಆದ್ರೂ ಅದನ್ನೇ ಹೇಳ್ತಿರೋದು, ಏಳಿಗೆ ಆಗಲಿ ಒಳ್ಳೇದಾಗ್ಲಿ ಹಾಗೆ ಹೇಳಿ ಕೊನೆಗೆ ಏಳಿಗೆಗೆ ಬಂದು ನಿಮ್ಗೆಲ್ಲ ಆಶೀರ್ವಾದ ಮಾಡುವಂತೆ ಆಯ್ತು. ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದಾನೆ. ನಾವೆಲ್ಲ 2 ದೇವಸ್ಥಾನ ಉಳಿದ ಎಲ್ಲ ಕೆಲಸಕ್ಕಿಂತ ದೊಡ್ಡದು ಸಮಾಜದ ಸೇವೆ, ಗುರುಪೀಠ ಸೇವೆ ಎಲ್ಲ ನಡೆದಿದೆ. ಆದ್ರೆ 2 ದೇವಸ್ಥಾನವನ್ನ ಕಟ್ಟಿದಕ್ಕೆ ಅದಕ್ಕೆ ತೊಂಗ ಕಟ್ಟಿ ನಿಂದು ಹೆಗಲು ಕೊಟ್ಟು ಮಾಡಿದ ಕೆಲಸ ಇದೆಯಲ್ಲ, ಅದು ತುಂಬಾ ದೊಡ್ಡದು, ಶ್ರೇಷ್ಠವಾಗಿರುವಂಥದ್ದು. ಅವಕಾಶ ಸಿಕ್ಕೋದಿಲ್ಲ ಅಂಥದ್ದು, ಮಾಡ್ಬೇಕು. ನಾವು ದೇವಸ್ಥಾನ ಕಟ್ಟುವಂಥದ್ದು ಅಂದ್ರೆ ಎಷ್ಟು ಪುಣ್ಯ. ಇನ್ನೆಷ್ಟು ಮಂದಿ ಆ ದೇವಸ್ಥಾನಕ್ಕೆ ಹೋಗ್ತಾರೆ, ದರ್ಶನ ಮಾಡ್ತಾರೆ, ಅಲ್ಲಿ ಅವರ ಕಷ್ಟಗಳು ಪರಿಹಾರ ಆಗ್ತವೆ. ಅದಕ್ಕೆಲ್ಲ ಕಾರಣ ಆಗುವಂಥದ್ದು ನಾವು ಅಂತ. ಅಷ್ಟು ಒಳ್ಳೆ ಕೆಲಸ ಅದು. ಅದೆಲ್ಲ ಮಾಡೋ ಯೋಗ, ಇದೆಲ್ಲ ಮಾಡೋ ಯೋಗ ಒದಗಿ ಬಂತು ನೋಡಿ, ತುಂಬಾ ಶ್ರೇಷ್ಠ ಇದು ಎಂಬುದಾಗಿ ಹೇಳಿ, ಮುಂದೆಯೂ ಇದು ಮುಂದುವರಿಲಿ, ಈ ಊರಿಗೂ ಒಳ್ಳೇದಾಗ್ಲಿ, ನಿಮಗೂ ಎಲ್ಲ ಶ್ರೇಯಸ್ಸಾಗಲಿ, ಏಳಿಗೆ ಪೀಳಿಗೆ ಹೀಗೆ ಮುಂದುವರಿಲಿ, ಇದೇ ರೀತಿಯಲ್ಲೇ ಇದಕ್ಕಿಂತ ಉನ್ನತವಾಗಿ ಇದು ಮುಂದುವರಿಲಿ. ಈ ಮನೇಲಿ ಎಷ್ಟೋ ಪವಾಡಗಳಾಗಿದೆ, ಎಷ್ಟೋ ಚಮತ್ಕಾರಗಳಾಗಿದೆ. ಅಂದ್ರೆ ಸಾಮಾನ್ಯವಾಗಿ ಅದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು ನಡೆದು ಹೋಗ್ತದೆ. ಅದು ಗುರು ಕೃಪೆಯಿಂದ ಅದಾಗುವಂಥದ್ದು, ದೈವ ಕೃಪೆಯಿಂದ ಆಗುವಂಥದ್ದು. ಮುಂದೆಯೂ ಅಂಥದ್ದು ನಡಿಬೇಕು. ಇಲ್ಲಿ ಅಗತ್ಯ ಬಂದಾಗಲೆಲ್ಲ ಅದು ಕೃಷ್ಣ ಪರಮಾತ್ಮನ ಆಶೀರ್ವಾದದ ಹಾಗೆ ಅಂತ ಒಂದು ಚಮತ್ಕಾರಗಳು ಈ ಮುಂದೆ ಕೂಡ ಮನೆಯಲ್ಲಿ ನಡೆದು ನಿತ್ಯ ರಕ್ಷೆ, ಸತ್ಯ ರಕ್ಷೆ ಈ ಮನೆಗೆ ಯಾವಾಗಲೂ ಇರಬೇಕು. ಹಾಗೆ ಆಗಲಿ. ಮತ್ತು ನಿಮಗೆಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತರಿಗೂ ರಾಮಾನುಗ್ರಹ, ಗುರುಕಾರುಣ್ಯ, ಸ್ವರ್ಣಾನುಗ್ರಹ, ಏಳ್ಗೆ ಅದಾಗಲಿ ಎಂಬುದಾಗಿ ಹರಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀಶ್ವರ ಮಹಾರಾಜ್ ಕಿ ಜೈ.